ಅರ್ಧ ಆಸ್ತಿ ಅಂದ್ರೆ ರೇಟ್ ಕೊಡ್ತೇನ. ಅವಾಗ ಬಂಗಾರ ರೇಟ್ 250 ರೂಪಾಯಿ ತೊಲಿ ಇತ್ತು. ಅವಾಗ ಅವನ ಆಸ್ತಿ ಕಿಮ್ಮತ್ತ $1,00,000,000 ಇತ್ತು. ಅರ್ಧ ಅಂಬೇಡ್ಕರ್ ತಗೊಂಡಿದ್ರೆ ಅಂಬೇಡ್ಕರ್ ಅಗರ್ಭ ಶ್ರೀಮಂತರು ಇರ್ತಿದ್ರು ಬಂಧುಗಳೇ. ಆ ಪುಣ್ಯಾತ್ಮ ಹೇಳ್ದ, ನಾವೊಬ್ಬ ಶ್ರೀಮಂತ ಆಗ್ಬೋದು, ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯತೆಯಿಂದ ತುಳಿತಕ್ಕೊಳಗಾದಂಥ ನನ್ನ ಜನಾಂಗವನ್ನು ಮೋಸ ಮಾಡಿ ನಾ ಈ ಹಲ್ಕಾ ಕೆಲಸ ಮಾಡುದಿಲ್ಲ ಅಂತ ಹೇಳದಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮಗಿದು ಇದೇ ಇತಿಹಾಸ ಗೊತ್ತಿಲ್ಲ. ನಮಗೆ ಕಳಿಸಿದ್ದು ಹಳ್ಳಿ ಮೆಳ್ಳಿ ಗಾಂಧಿ, ನೆಹರು ನಂತರ ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ ನಂತರ ಯಾವುದಂತರ ಮುಂದೆ ಅದಾವ ಇಲ್ಲ ಗೊತ್ತಿಲ್ಲ. ಎಲ್ಲೋ ಲಗ್ನ ಆಗ್ಯಾನಂತ ಮೊನ್ನೆ ಏನೋ ಸುದ್ದಿ ಹೊಂಟೈತಿ ನೋಡಕ್ಕೆ. ಆ ಗಾಂಧಿ ಇದು ನಕಲಿ, ಇದು ಗಾಂಧಿ ಎಲ್ಲಿದು ತಂದು ಸೇರಿಸಿಬಿಟ್ರು. ಆ ಗಾಂಧಿ ದುಡ್ದವನೇ ಬೇರೆ, ಈ ಫಾಯ್ದೆ ಹೊಡಿಲಕ್ಕತ್ತವ್ರು ಬೇರೆ. ಹಿಂಗೆ ಮಾಡಿ ಇಂಥ ಪುಣ್ಯಾತ್ಮರಿಗೆ ಇತಿಹಾಸ ಇಲ್ಲ. ಮದನ್ ಲಾಲ್ ಧಿಂಗ್ರಾ ಕೋರ್ಟ್ನಾಗನೆ ಬಾಂಬ್ ಹಾಕ್ತಾನೆ. ಇವರೆಲ್ಲ ಲಕ್ಷಾಂತರ ಏನು ಅಲ್ಲಿ ಅಮೃತ್ಸರ್ನಾಗ ಏನು ಜಲಿಯನ್ ವಾಲಾ ಬಾಗ್ ಆಯ್ತಲ್ಲ, ಆ ಸೇಡ್ ತಿರ್ಸೋಲಿಕ್ಕೆ ತಮ್ಮ ಪ್ರಾಣ ಕೊಟ್ಟಂಥವ್ರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಮಾತಾಡ್ತಾರೆ. ಅಯೋಗ್ಯ ನನ್ನ ಮಕ್ಕಳು ಇವರು, ಅವ್ನ ಚಪ್ಪಲಿ ಕಿಮ್ಮತ್ತಾಗಲಾರಂತ ನಾಲಾಯಕರು 2 ಸಲ ಇದನ್ನ ಯಾವ್ದದು ಕಾಲಾಪಾನಿ ಅಂದ್ರೆ ಸುಮ್ಮೇನೂ ಇಲ್ಲ. ಅಂಡಮಾನ್ ನಿಕೋಬಾರ್ನಾಗ ಒಂದು ರೂಮ್ನಾಗ ಹಾಕ್ಬಿಟ್ರೆ ದಿವಸ ಎತ್ತಿನ ಗಾಣಕ್ಕೆ ತಿರುಗದಂಗೆ ಕೊಬ್ಬರಿಯಿಂದ 1 ಪೌಂಡ್ ಎಣ್ಣೆ ತೆಗಿಬೇಕು ಅಂದ್ರೆ ಊಟ ಸಿಗ್ತಿತ್ತು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಬರೀಲಕ್ಕೆ ಒಂದು ಪೆನ್ನ ಹಾಳಿ ಕೊಡ್ಲಿಲ್ಲ. ಅವನು ಜೈಲ್ ಒಳಗಿಟ್ಟಾಗ, ಸೆಲ್ಯುಲರ್ ಜೈಲ್ನಾಗ ಇಟ್ಟಾಗ, ಒಂದಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲೇ ಮೂಲೆ ಮುಚ್ಚಿ ಹೋಗ್ಬೇಕಾಗ್ತದೆ. ಇದೇ ನೆಹರೂನ ಅರೆಸ್ಟ್ ಮಾಡ್ತಾರೆ ಬ್ರಿಟಿಷರು. ಅವನ ಮನೆಗೆ ಅರೆಸ್ಟ್ ಮಾಡಿ ಪೊಲೀಸರನ್ನ ಹಾಕ್ತಾರ. ಒಳಗೆ ಇವನಿಗೆ ಟಂಕ ಮಚ್ಚರದಾನಿ ಮೆತ್ತಗನ ಗಾದಿ ಮುಂದೆ ಬರಿಲಾಕ ಕಟ್ಟಿಗೆದು ಇದು ಪೆನ್ನ ಮಸಿ ಹಾಳಿ ಬ್ರಿಟಿಷರು ಕೊಟ್ಟರು. ಅದೇ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ 2 ಸಲ ಕಾಳಪಾನಿ ಆದಂಥ 2 ಸಲ ಅಂದ್ರೆ 2 ಜನ್ಮ ಇದ್ದಂಗೆ 10 ವರ್ಷ ಅಲ್ಲಿ ಏನೂ ಇರ್ತಿದ್ದಿಲ್ಲ ಮೊದಲು. ಇವತ್ತು ನಮ್ಮ ನರೇಂದ್ರ ಮೋದಿಯವರು ಆ ಪುಣ್ಯಾತ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್ ಇರುವಂಥ ರೂಮಿಗೆ ಹೋಗಿ ಮೌನ ಆಚರಿಸಿ ಕಣ್ಣೀರು ಹಾಕಿ ಬಂದರು. ಎಂಥ ಪುಣ್ಯಾತ್ಮರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ಎಂಥ ಲಕ್ಷಾಂತರ ಯುವಕರು ಪ್ರಾಣ ಕೊಟ್ರಿ. ಅವ್ರು ಯಾರೂ ಆಸೆ ಮಾಡಲಿಲ್ಲ ಮುಂದೆ ಭಾರತ ಸ್ವಾತಂತ್ರ್ಯ ಆಯ್ತು ನನ್ನ ಮಗನ MLA ಮಾಡಬೇಕು, MP ಮಾಡಬೇಕು ಅಂತ ಮಾಡಲಿಲ್ಲ ಬಂಧುಗಳೇ. ಇವತ್ತು ಭಾರತ ಇಷ್ಟು ಸುರಕ್ಷಿತವಾಗಿ ಇರಬೇಕಾದ್ರೆ, ನಾವೆಲ್ಲ ಇಷ್ಟು ರಾಜ್ಯ ಕೂಡಬೇಕಾದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನನಗೆ ಗಾಂಧಿ ಎಂದು ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಯಾವುದೇ ಅರ್ಹತೆ ಅವನ ಬಳಿ ಇರಲಿಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಇದರಲ್ಲಿ ಬರೀತಾರೆ. ನಾ ಏನೋ ಆ ಲಕ್ಷಣಗಳು ಕಾಣಿಸಲಿಲ್ಲ ಈ ಗಾಂಧಿ ಬಳಿ ಅಂತ ಹೇಳ್ತಾರೆ. ನಾ ಇವನಿಗೆ ಆ ಕಾಲಕ್ಕೂ ಮಹಾತ್ಮ ಮತ್ತು ರಾಷ್ಟ್ರಪಿತ ಅಲ್ಲಿಗೆ ನಾನು ತಯಾರಿಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಪುಸ್ತಕದಲ್ಲಿ ಬರೆದರು. ಅವ್ರ ಮುಂದೆ ಏನು ಹೇಳ್ತಾರೆ ಗೊತ್ತೇನು? ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಈ ಗಾಂಧಿಯಿಂದ ಅಲ್ಲ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ಲೋಕಮಾನ್ಯ ತಿಲಕ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಗಾಂಧಿ ಇಲ್ಲ ಅಂತ ಹೇಳಿ ಯಾರು ಹೇಳ್ತಾರೆ?